ಯಾಕೆ ಬಂಡವಾಳ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಮದುವೆ ಆಗ್ತಿದ್ಯಾ? ಎಂಗೇಜ್ಮೆಂಟ್ ಆಗಿದೆ. ಅಷ್ಟಾದ್ರೂ ನನ್ನ ಹತ್ರ ಪ್ರಪೋಸ್ ಮಾಡ್ತೀಯಲ್ಲ, ನಾಚಿಕೆ ಆಗುತ್ತೆ ನನಗೆ. ನನ್ನ ನಂಬಿಸಿ ದ್ರೋಹ ಮಾಡ್ಬೇಕು ಅಂತನಾ? ಅದೆಲ್ಲ ನಡೆಯಲ್ಲ ನನ್ನ ಹತ್ರ. ನೋಡು, ಒಳ್ಳೆಯವನು, ಒಳ್ಳೆ ಮನೆತನದವನು ಅಂತ ನಿನ್ನ ಹತ್ರ ಮಾತಾಡದೆ ಹೊರತು ನಿನ್ ಯಾರು ತಪ್ಪತ್ತು ನೋಡಿ ನಾನು ಬೀಳಿಲ್ಲ. ನೀನು ನೋಡು, ಒಳ್ಳೆ ಮಾತು ನೀನಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅದನ್ನ ಪಾಲಿಸ್ಕೊಂಡು ತೆಕ್ಕೊಡ್ಬೇಕಾಗುತ್ತೆ. ಮುಗೀತು, ಎಲ್ಲ ಮುಗೀತು. ಹಂಗೆ ನಂಬಿಕೆ ಕಳ್ಕೊಂಡ್ಬಿಟ್ಟೆ, ನಾಶ ಆಗೋದೆ. ಯಾರು ನನ್ನ ಕಾಪಾಡಕ್ಕಾಗಲ್ಲ. ಛೇ, ಏನ್ ಮಾಡ್ಲಿ? ನನ್ನ ಮಾತು ಕೇಳಲ್ಲ, ನನ್ನ ಒಪ್ಕೊಳ್ಳಲ್ಲ, ನನ್ನ ನಂಬಲ್ಲ. ಲಕ್ಕಿ ಬರ್ಬಾದಾಗೋದು ಕಣ್ಣಿಗೆ. ಹೋಗಿದ್ಯೋ? ನಾನು ಅಪ್ಪ ಅಲ್ಲ, ನಿನ್ನ ಅಕ್ಕ. ನಂಗೆಲ್ಲ ಅರ್ಥ ಆಗುತ್ತೆ. ಹೇಳು, ಎಲ್ಲಿ ಹೋಗಿದ್ದೆ? ಯಾಕೆ ಅಳ್ತಿದ್ಯಾ? ಏನಾಯ್ತು? ಏನಾಯ್ತು ಅಂತ ಹೇಳು. ನನ್ನ ಹತ್ರ ಹೇಳ್ಕೊಳಲ್ವಾ? ಲಕ್ಷ್ಮಿ, ಹೇಳು.
ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಏನಾಯ್ತು ಹೇಳು, ಮಾತಾಡುವ. ನಾನು ಸತ್ತೋಗ್ತೀನಿ. ಸಾಯೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಸಾಯೋದು ಅಷ್ಟು ಸುಲಭ ಆಗಿದ್ರೆ ಆ ಕೆಲಸ ನಾನು ಯಾವತ್ತೋ ಮಾಡ್ತಿದ್ದೆ. ಏನಾಗಿದೆ ನಿನ್ಗೆ? ಯಾರೇನ್ ಮಾಡಿದ್ರು ಹೇಳು, ಮಾತಾಡೋ. ನನ್ಗಿದೆಲ್ಲ ಇಷ್ಟ ಇಲ್ಲ ಅಕ್ಕ. ಯಾವ್ದು ಇಷ್ಟ ಆಗಲ್ಲ? ಸಿಂಧುನ ಮದುವೆ ಆಗಲ್ಲ ನಾನು. ಸಿಂಧುನ ನೋಡಿದ್ರೆ ನನಗೇನು ಅನ್ಸೋದೇ ಇಲ್ಲ. ನಾನು ಏನ್ ಮಾಡ್ಲಿ? ಮೊದಲಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ. ಅವಳು ನನ್ನ ಪ್ರೀತಿ ಹುಟ್ಟಲೇ ಇಲ್ಲ. ಅಕ್ಕ ತಮ್ಮ ಏನ್ ಮಾತಾಡ್ತಾ ಇದ್ದಾರೆ? ಈಗ ನನ್ನ ಮಾತು ಕೇಳಲ್ಲ ಅಕ್ಕ. ಎಲ್ಲ ಅಪ್ಪ ಹೇಳಿದಾಗೆ ನಡಿಬೇಕು. ನನಗೆ ಸಹಿಸಿ ಸಾಕಾಗೋಗಿ ಏನಾದ್ರೂ ಮಾಡಿ ನಾನು ಈಗ ದೂರ ಹೋಗ್ಬಿಟ್ಟು ನಾನು ಮದುವೆ ಆದ್ರೆ ಅವಳ ಅಪ್ಪನ ಮಾತು ಕೇಳ್ತಾ ಹೋಗ್ತಾಳೆ. ನಾನು ಅಣ್ಣನ ಥರ ಆಗ್ತೀನಿ. ಅದಕ್ಕೆ ಅವನ ಮನಸ್ಸಿಗೆ ಮದುವೆ ಮಾಡ್ತಾ ಬಂದೆ. ತಿಂಗಳು ಹುಡುಗಿ ಪರಿಚಯ ಆದ್ಲು. ಇಷ್ಟ ಆಗ್ತಾ ಹೋದ್ಲು. ಲಕ್ಷ್ಮಣ್, ಲವ್ ಮಾಡ್ತಿದ್ಯೇನೋ ಅವಳನ್ನ? ಹೌದು. ಸಿಂಧು ದೂರ ಆಗ್ತಾ ಹೋದ್ಲು. ಅವಳ ಹತ್ರ ಆಗ್ತಾ ಬಂದ್ಲು. ಮೊನ್ನೆ ತಾನೇ ಅವಳಿಗೆ ಪ್ರೀತಿಸ್ತೀನಿ ಅಂತಾನೂ ಹೇಳಿದ್ದೆ. ಆದ್ರೆ ಅಷ್ಟರಲ್ಲಿ ನನ್ನ ಎಂಗೇಜ್ಮೆಂಟ್ ವಿಷಯನೂ ಅವಳಿಗೆ ಗೊತ್ತಾಗೋಯ್ತು. ಸಿಟ್ ಮಾಡ್ಕೊಂಡಿದ್ದಾಳೆ. ಮಾತಾಡ್ಸ್ಬೇಡ ಅಂದಿದ್ದಾಳೆ. ಮುಖ ತೋರಿಸ್ಬೇಡ ಅಂತಿದ್ದಾಳೆ. ಮೋಸಗಾರ ಅಂತ ಬೈದಿದ್ದಾಳೆ. ನಾನು ಏನ್ ಮಾಡ್ಲಿ? ಸೋತ್ ಹೋದೆ. ನಾನು ಸರ್ವನಾಶ ಆಗೋದೆ. ಹೀಗೋಗತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ. ಅಷ್ಟೇ ತಾನೆ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಅಳ್ಬೇಡ ನೀನು. ನಾನು ಮುಂದೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಏನಾದ್ರೂ ಒಂದು ದಾರಿ ಹುಡ್ಕೋಣಂತೆ. ಎಷ್ಟಿದೆಯೋ? 25 ಇದೆ, ಸಾಕಲ್ವಾ? ಇವತ್ತಿಗೆ ಸಾಕು. ಬೇಡಮ್ಮ, 25 ಇದೆ ಸಾಕು ಅಷ್ಟು. ರಾಜೀವಿ, ಪತ್ರಿಕೆಗಳನ್ನ ದೇವ್ರ ಮುಂದಿಟ್ಟು ಪೂಜೆ ಗೀಜೆ ಎಲ್ಲ ಕರೆಕ್ಟಾಗಿ ಆಗಿದೆ ತಾನೆ? ಮಾಡಿದೀವಿ ರಾಜೀವಿ. ಕೆಲವೊಂದು ಮನೆಗಳಿಗಾದ್ರೂ ಲಕ್ಷ್ಮಣನು ಜೊತೆಲಿದ್ದಿದ್ರೆ ಚೆನ್ನಾಗಿರೋದು. ಅದು ಕರೆಕ್ಟ್. ಜಾನಕಿ, ಮದುವೆ ಸಾರಿ ಪತ್ರಿಕೆ ಹಂಚೋದಕ್ಕೆ ಹೋಗ್ತಾ ಇದ್ದೀನಿ. ಮದುವೆ ಗಂಟನ್ನು ಜೊತೆ ಕರ್ಕೊಂಡು ಹೋಗಿ. ರಾಜೀವಿ, ಮೊದಲು ವಿಧಾನ ಇಲ್ವಂತ ಹೋಗಿ ನೋಡು. ಬೆಳಿಗ್ಗೆ ಎದ್ದು ಎಲ್ಲ ಸುತ್ತಾಡಕ್ಕೆ ಹೋಗಿರ್ಬೋದು. ಅವನು ಹಾಗೆಲ್ಲ ಎಲ್ಲೂ ಹೋಗಿರೋದಿಲ್ಲ. ಸುಮ್ಮನೆ ಅವನ ಮೇಲೆ ಅಪ್ಪನ ಹೊಡಿಸ್ಬೇಡಿ. ಸರಿ, ಹೋಗಿ ಕರ್ಕೊಂಡು ಬಾ.
ಲಕ್ಷ್ಮಣ್, ಇದೇನಾದ್ರು ಕತ್ತಲ್ಲಿ ಮಾಡ್ಕೊಂಡಿದ್ದೆ? ಎದಳು, ನಾವೆಲ್ಲರೂ ಎಲ್ಲಿಗೂ ಹೋಗ್ಬೇಕು, ಬೇಗ ರೆಡಿ ಆಗ್ಬಾ. ನಾನು ಎಲ್ಲಿಗೂ ಬರಲ್ಲ ಅಮ್ಮ. ಅಂದ್ರೆ ಬರಲ್ಲ ಅಂತ ನಿಮ್ಮ ಅಪ್ಪ ಸಿಟ್ಟು ಮಾಡ್ಕೋತಾರೆ. ಎದಳು, ಬೇಗ ರೆಡಿ ಆಗ್ಬೇಕು. ಸಿಟ್ಟು ಮಾಡ್ಕೊಂಡಾಗ ಮಾಡ್ಕೊಳ್ಳಿ, ನನ್ನ ಕೈಲಿ ಆಗಲ್ಲಮ್ಮ. ಲಕ್ಷ್ಮಣ್, ಇದೇನು ಇದು ಮೈಗೆಲ್ಲ ಚೆಲ್ತಾ ಇದೆ? ರೀ, ಅಮ್ಮ, ಅಪ್ಪನಿಗೆಲ್ಲ ಹೇಳ್ಬೇಡ. ಹೇಳ್ಬೇಡ ಅಂದ್ರೆ ಮೈಗೆಲ್ಲ ಹೇಗೆ ಸುಡ್ತಾ ಇದೆ ನೋಡಿ. ಏನಾಗಿದೆ ನಿಮಗೆ? ಯಾಕೆ ಹೋಗಿದ್ಯಾ? ಏನೂ ಆಗಿಲ್ಲಮ್ಮ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಣ್, ನೀನೆದೆ ಡಾಕ್ಟರ್ ತಗೋಬಲ್ಲ. ಇದನ್ನು ಮೇಲೆ ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಮಾತ್ರೆ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ, ಸರಿ ಹೋಗುತ್ತೆ ಅಮ್ಮ. ಏನಾಯ್ತು ರಾಜೀವಿ? ಜ್ವರ ಬಂದಿದೆ ನೋಡಿ. ಜ್ವರನ? ಯಾಕೆ ಜ್ವರ? ಏನಾಗಿದೆ? ಮೈ ಸುಡ್ತಾ ಇದೆ ರೀ. ಜ್ವರ ಬರ್ತಾ ಇದೆ. ಲಕ್ಷ್ಮಣ್, ಔಷಧಿ ತಗೊಂಡಿದ್ದು ಡಾಕ್ಟರ್ ಸುಬ್ರಹ್ಮಣ್ಯ ಬರಕ್ಕೆ ಹೇಳ. ಬೇಡಪ್ಪ, ಮಾತ್ರೆ ತಗೊಂಡಿದ್ದೀನಿ, ಸರಿ ಹೋಗುತ್ತೆ. ಲಕ್ಷ್ಮಣ್, ಹುಷಾರು. ನೀನ್ ಎಲ್ಲೂ ಬರ್ಬೇಡ, ನಿನ್ ಮನೇಲೆ ಇದ್ದು ರೆಸ್ಟ್ ತಗೋ. ರಾಜೀವಿ, ಅವ್ನು ಎಲ್ಲಿಗೂ ಬರೋದು ಬೇಡ, ನಾವೇ ಹೋಗಿ ಬರೋಣ. ಲಕ್ಷ್ಮಣ್, ಇವತ್ತಿಂದ ನಿನ್ ಮದುವೆ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಹುಷಾರಪ್ಪ. ಏನು ಬೇಕಾದ್ರೂ ಅದಕ್ಕೆ ಮರ್ಯಾದೆ ಇಲ್ಲದೆ ಬಂದ್ಬಿಟ್ಟಾರ ಆದ್ರೆ ಆಚೆ ಕೇಳಿದ ಜನ. ನೀವು ಯೋಚನೆ ಮಾಡ್ಬೇಡಮ್ಮ, ಇನ್ನೊಂದ್ಸರಿ ಈ ಕಡೆ ತಲೆನೂ ಹಾಕಲ್ಲ. ನಾನು ಬರ್ತಾ ಇದ್ದೀನಿ. ಆಮೇಲೆ ಹಂಗು ಆಚಾರಕ್ಕೆ ಏನಾದ್ರು ಬಂದ ಅಂತ ತಿಳ್ಕೊ, ಬಾಗ ತೆಗಿಬಿಡ. ಸುಮ್ಮನೆ ನಾನು ಒಂದು ಫೋನ್ ಮಾಡು. ಹೆಂಗಿದ್ರೆ ಅವ್ರ ಭಾವ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರ್ ತಾನೆ, ಬಡಪಾಯಿಗಳ ಕಾಲಾರ್ ಪಟ್ಟಿ ಇಡ್ದಂಗಲ್ಲ. ಏನು ಮಾಡ್ತಾವ ನಾನು ನೋಡ್ತೀನಿ. ಬರಲ್ಲ, ಸುಮ್ಮನೆ ಹಿಂಗೆ ಕೂತ್ಕೋಬೇಡಮ್ಮ. ಕಾಲೇಜ್ಗೆ ಹೋಗು, ಇಲ್ಲ ಕೆಲ್ಸಕ್ಕೆ ಹೋಗು. ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ನಾನು ಮಾಡ್ಕೊಂಡಿದ್ದಲ್ಲ ಅಕ್ಕ, ಆಗೋಯ್ತು. ನಾನು ಏನು ಮಾಡಲಿ? ಈಗ ಏನ್ ಮಾಡ್ಬೇಕು ಅಂತಿದ್ದೀನಿ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು? ಇಲ್ಲಪ್ಪ ನಿನ್ಗೆ ಮದುವೆ ಮಾಡೋದಕ್ಕೆ ಹೊರಟಿದ್ದಾರೆ. ಯಾರು ಏನೇ ಅಂದ್ರೂ ಅವ್ರಂತೂ ಕೇಳಲ್ಲ. ಈ ಹೊತ್ತಲ್ಲಿ ಮದುವೆ ಮುಗಿಸೋದು ಕಷ್ಟ. ಅಲ್ಲ, ಆ ಹುಡುಗಿ ಬೇರೆ ನಿನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ತೀರಾ ಕಷ್ಟ ಇದೆ ಕಣ ನಿನ್ ಪರಿಸ್ಥಿತಿ. ಆ ಹುಡುಗಿ ಎಲ್ಲಿದ್ದಾನೆ? ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಸಂಜೆ ನನಗೆ ಬಂದಿದ್ದರು ಪೊಲೀಸ್ ಕ್ವಾರ್ಟರ್ಸ್. ಅವಳಿಗೆ ಅಮ್ಮ ಇಲ್ಲ, ಅಪ್ಪ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಮಾತು ಕೇಳೋ ಹುಡುಗಿನ ಯಾರಾದ್ರೂ ವಿವರಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳ, ಅಥವಾ ಹಟ್ ಮಾರಿನ? ಹಾಗೇನಿಲ್ಲ, ಒಳ್ಳೆ ಹುಡುಗಿ, ಅರ್ಥ ಮಾಡ್ಕೋತಾಳೆ. ಅಕ್ಕ, ನನಗೆ ಹೆಲ್ಪ್ ಮಾಡ್ತೀಯಾ? ನೀನೇ ಹೋಗಿ ಅವಳ ಹತ್ರ ಮಾತಾಡ್ತೀಯಾ ಪ್ಲೀಸ್? ನಾನೇನು ಮಾತಾಡ್ಲಿ? ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಕ್ಕ. ನಾನು ತಿಳ್ಕೊಂತ ಅವಳ ಹತ್ರ ಎಂಗೇಜ್ಮೆಂಟ್ ವಿಷಯ ಮುಚ್ಚಿಟ್ಟಿಲ್ಲ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅಪ್ಪ ಹೇಗೆಲ್ಲ ಸವಾರಿ ಮಾಡ್ತಾರೆ ಅಂತೆಲ್ಲ ಅಕ್ಕ ಹಿಂಗೆಲ್ಲ ಗೊತ್ತಲ್ಲ ಅಕ್ಕ. ಹೇಗಾದ್ರೂ
ಮಾಡಿ ಅವಳಿಗೆ ನನ್ನ ಮೇಲಿರೋ ಸಿಟ್ಟು ಹೋಗುವಾಗ ಮಾಡಕ್ಕ. ಅವಳು ನನಗೆ ಬೇಕಕ್ಕ. ಅವಳಿಲ್ದೆ ಆ ಥರ ಪಡ್ಬೇಡ ನೀನು. ನಾನೇನೋ ಹೇಳೋದಕ್ಕೆ ರೆಡಿ. ನಾನು ಹೇಳಿದ್ರೆ ಕೇಳ್ತಾಳ ಅವಳು. ಪ್ಲೀಸ್ ಅಕ್ಕ ನೀನು. ಸರಿ, ನಾನು ಮಾತಾಡ್ತೀನಿ. ಆದ್ರೆ ಅಪ್ಪನ ಹೇಗೆ ಒಪ್ಪಿಸ್ತೀಯ ನೀನು? ಈಗ ನಿನ್ನ ಹುಡುಗಿ ಏನು ಹೆಸರು? ಅನುಪಮ. ಅನುಪಮ ಒಪ್ಪುದ್ಲು ಅಂತಾನೆ ಇಟ್ಕೊ. ಅಪ್ಪ ಒಪ್ಕೋತಾರ? ಅಲ್ಲಿಗೆ ಅವಳಿಗೆ ಮತ್ತೊಂದ್ಸಲ ಮೋಸ ಮಾಡ್ದಾಗಲ್ವೇನೋ? ಅಕ್ಕ, ಅಪ್ಪನ ಹತ್ರನೂ ಬೇಕಿದ್ರೆ ಆ ಹುಡುಗಿ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆದ್ರೆ ಅಪ್ಪನ ಹತ್ರ ನಾನಂತೂ ಮಾತಾಡಲ್ಲಪ್ಪ. ಮಾತಾಡಿ ಪ್ರಯೋಜನ ಇಲ್ಲ. ಯಾರು ಮಾತಾಡಿದ್ರು ಪರಿಸ್ಥಿತಿನೂ ಬದಲಾಗೋದಿಲ್ಲ. ಗಾಬರಿ ಆಗ್ತದೆ. ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಳ್ತೀನಿ. ಆದರೆ ನೀವೇನು ಮಾಡುತ್ತಾ ಏನು ಮಾಡಿದ್ರು ವೇಸ್ಟ್. ಏನಪ್ಪ ಲಕ್ಷ್ಮಣ, ಏನು ಅಪ್ಪನ ಹತ್ರ ಮಾತಾಡೋಕ್ಕಾಗತ್ತ? ಮಾತಾಡಿ ಒಪ್ಸೋಕ್ಕಾಗತ್ತ? ಹಾಗೆಲ್ಲ ಒಪ್ಸೋ ಹಾಗಿದ್ರೆ ಈ ಮನೇಲಿ ಏನೇನೋ ಆಗೋಗಿರೋ. ಯಾರ್ಯಾರೋ ಏನೇನೋ ಕಥೆಗಳನ್ನು ಹೇಳ್ಕೊಂಡಿರೋ, ತಮ್ಮ ಒಳಗಡೆ ಬಚ್ಚಿಟ್ಕೊಂಡಿರೋ ಎಷ್ಟೋ ಸತ್ಯ ಕಥೆಗಳನ್ನು ಹೊರಗಡೆ ಬಿಚ್ಚಿಟ್ಟಿರೋ. ಏನಮ್ಮ ಅಶ್ವಿನಿ? ಆದ್ದರಿಂದ ಬಂದಿರೋದನ್ನು ಒಪ್ಕೊಂಡು ಬದುಕೋದು. ವಾದ ಮಾಡಿ ಚರ್ಚೆ ಮಾಡಿ ಗೆಲ್ತೀನಿ ಅಂದರೆ ಅದು ಮೂರ್ಖತೆ. ನಿಮ್ಮಪ್ಪ ಮನುಷ್ಯ, ಕಲ್ಲು ಬಂಡೆ. ನೋಡಬೇಕು, ಹೇಳೋದನ್ನು ಕೇಳೋದು ಬಿಡೋದು ನೀವು. ಏನಾದ್ರೂ ಮಾಡು. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ನೀನು ಚೆನ್ನಾಗಿರ್ಬೇಕು. ಅನ್ನೋಗೆ ನಾನು ಕೆಟ್ಟವನಲ್ಲ ಅಂತ ಗೊತ್ತಾಗ್ಬೇಕು. ನನ್ನನ್ನು ಮೋಸ್ಕರ ಅಂತ ಅಂದ್ಕೋಬಾರ್ದು ಅವಳು. ಅಷ್ಟಾದ್ರೆ ಸಾಕು. ಆಮೇಲೆ ನಾನು ನೋಡ್ಕೋತೀನಿ.